ಜೈ ಹಿಂದ್ ಅಭ್ಯರ್ಥಿಗಳೇ, ಇಂಡಿಯನ್ ಅಗ್ನಿವೀರ ಆರ್ಮಿ ರ್ಯಾಲಿ ಉಡುಪಿಯಲ್ಲಿ ನಡೆಯತಕ್ಕಂಥ 3ನೇ ದಿನದ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದೀರಿ. ನಾವು ಬೆಳಗ್ಗೆ ವಿಡಿಯೋ ಮಾಡಲಿಕ್ಕೆ ಹೋದಾಗ ರನ್ನಿಂಗ್ ಬ್ಯಾಚ್ಗಳು ಪ್ರಾರಂಭವಾಗಿದ್ದು, ಆದ್ದರಿಂದ ಎಷ್ಟನೇ ಬ್ಯಾಚ್ ಅಂತೇಳಿ ನಿಖರವಾಗಿ ಹೇಳಲಿಕ್ಕೆ ಬರ್ತಾಯಿಲ್ಲ. ನೀವೇ ಇಲ್ಲಿ ಗುರ್ತಾ ಇಡಬೇಕು. ಪ್ರತಿಯೊಂದು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ, ಗಮನಿಸ್ಬೋದು. ಈಗ ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಬಹಳಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ಗಳನ್ನು ಮಾಡ್ತಾಯಿದ್ದಾರೆ. ಆ ಕಮೆಂಟಿಗೆ ನಾನು ಆನ್ಸರನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋ ನೋಡ್ತಾ, ಟೈಮ್ ನೋಡ್ತಾ ನನ್ನ ಕಮೆಂಟಿಗೆ ಆನ್ಸರನ್ನು ಕೇಳಿ. ಸರ್, ಡಾಕ್ಯುಮೆಂಟ್ ಏನೇನು ಬೇಕು ಅಂತೇಳಿ ಕಮೆಂಟ್ ಭಾಳ ಇನ್ನೂ ಮಾಡ್ತಾಯಿದ್ದಾರೆ. ಮತ್ತೊಂದು ಸಲ ನಿಮಗೆ ವಿವರಣೆ ಕೊಡ್ತೀನಿ. ಈಗಾಗಲೇ ಅಡ್ಮಿಟ್ ಕಾರ್ಡ್ನಲ್ಲಿ ಬಿಟ್ಟಿದ್ದಾರೆ. ಏನಪ್ಪ ಅಂದರೆ 1 ಅಡ್ಮಿಟ್ ಕಾರ್ಡ, 2 ಮಾರ್ಕ್ಸ್ ಕಾರ್ಡ, 3 LC ಅಥವಾ TC, 4 ಕಾಸ್ಟ್ ಸರ್ಟಿಫಿಕೇಟ, 5 ಡೊಮೆಸಿಯಲ್ ಸರ್ಟಿಫಿಕೇಟ, 6 ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ, 7 ಆಧಾರ್ ಕಾರ್ಡ, 8 ಫೋಟೋ, 9 ಅಪ್ಡೇಟ್. ಇವಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಬರ್ಬೇಕಂತ ಹೇಳಿದ್ದಾರೆ. ಅದ್ರ ಜೊತೆ ಏನಪ್ಪ ಅಂದರೆ ಎಲ್ಲ ಜೆರಾಕ್ಸ್ 2 ಸೆಟ್ ಜೆರಾಕ್ಸ್ ಮಾಡಬೇಕು, ಮಾಡಿ ಅವ್ನು ಅಟೆಸ್ಟೆಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗಬೇಕು. ಆಮೇಲೆ 1 ಸೆಟ್ ಮಾತ್ರ ಅಲ್ಲಿ ತೊಗೋತಾರೆ, 1 ಸೆಟ್ ನಿಮ್ಮ ಹತ್ರ ಇರ್ತದೆ. ಆಮೇಲೆ ಅಡ್ಮಿಟ್ ಕಾರ್ಡನ್ನು ಮಡಚಬಾರ್ದು, ಫೋಲ್ಡ್ ಮಾಡಬಾರ್ದು, ಸರಿಯಾಗಿ ಅದನ್ನು ಇಟ್ಕೊಂಡು ಹೋಗಬೇಕು. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಫಿಸಿಕಲ್ಲು, ರನ್ನಿಂಗು, ಪ್ಲಪ್ಸು, ಲಾಂಗ್ ಜಂಪು, ಜಿಗ್ಜಾಗ್ ನಡಿಗೆ, ಹೈಟ, ವೇಟ, ಚೆಸ್ಟ್ ಆದಮೇಲೆ ಡಾಕ್ಯುಮೆಂಟ್ಗಳನ್ನ ಇಲ್ಲೇ ಚೆಕ್ ಮಾಡ್ತಾರೆ. ಆದ್ದರಿಂದ ಇನ್ನೂ ಹೆಚ್ಚಿಗೆ ನಿಮ್ಮ ತೆಗೆ ಡಾಕ್ಯುಮೆಂಟ್ ಇದ್ದರೂ ಸಹಿತ ನೀವು ತೊಗೊಂಡು ಹೋಗ್ರಿ. ಈ ಸ್ಕೂಲ್ ಕ್ಯಾರೆಕ್ಟರ್ ಇರ್ಬೋದು, ಪಂಚಾಯತಿ ಕ್ಯಾರೆಕ್ಟರ, ಅನ್ಮ್ಯಾರಿಡ್ ಸರ್ಟಿಫಿಕೇಟ, ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ, ಪ್ಯಾನ್ ಕಾರ್ಡ, ಇವು ಇದ್ದರೂ ಸಹಿತ ನೀವು ತೆಗೆದುಕೊಂಡು ಹೋದ್ರಿ ಅಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಇದ್ದು ಅಂದ್ರೆ ತೆಗೆದುಕೊಂಡು ಹೋಗ್ರಿ. ಇರಲಿಲ್ಲಪ್ಪ ಅಂದರೆ ಅಡ್ಮಿಟ್ ಕಾರ್ಡ್ನಾಗ ಎಷ್ಟು ಬಿಟ್ಟಾವ ಅಟ್ಟ ತೊಗೊಂಡು ಹೋದ್ರೆ ನಡೀತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಡಾಕ್ಯುಮೆಂಟ್ದಾಗ ಏನಾದರೂ ನಿಮ್ಮ ತಪ್ಪಿದ್ದು ಅಂದ್ರೆ ಅವ್ನು ತಿದ್ಕೊಂಬರಲಿಕ್ಕೆ ಅವಕಾಶವನ್ನು ಕೊಡ್ತಾಯಿದ್ದಾರೆ. ಇದೇ ತಿಂಗಳು 31ನೇ ತಾರೀಕು ಮಂಗಳೂರು ಯಾರಕ್ಕೆ ಹೋಗಿ ಮತ್ತೊಮ್ಮೆ ನೀವು ಡಾಕ್ಯುಮೆಂಟ್ಗಳನ್ನ ತೋರಿಸ್ಬೇಕಾಗ್ತದೆ. ಎಲ್ಲರೂ ಯಾರು ಡಾಕ್ಯುಮೆಂಟ್ ಕ್ಲಿಯರ್ ಇರ್ತಾವೋ ಅವ್ರಿಗೆ ತೋರಿಸ್ಲಿಕ್ಕೆ ಏನು ಮುಂದೆ ಇರೋದಿಲ್ಲ. ಡಾಕ್ಯುಮೆಂಟ್ ಕ್ಲಿಯರ್ ಇಲ್ದವ್ರಿಗೆ ಇದೇ ತಿಂಗಳು 31ನೇ ತಾರೀಕು ಮಂಗಳೂರು ಯಾರಕ್ಕೆ ಹೋಗಿ ಡಾಕ್ಯುಮೆಂಟ್ಗಳನ್ನು ತೋರಿಸ್ಬೇಕಾಗ್ತದೆ. ಡಾಕ್ಯುಮೆಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ಅವಕಾಶವನ್ನು ಕೊಡ್ತಾಯಿದ್ದಾರೆ. ಸಾಧ್ಯದಷ್ಟು ಡಾಕ್ಯುಮೆಂಟ್ಗಳನ್ನ ಎಲ್ಲ ಒಯ್ಯಲಿಕ್ಕೆ ಪ್ರಯತ್ನ ಮಾಡಿರಿ ಅಭ್ಯರ್ಥಿಗಳೇ. ಡಾಕ್ಯುಮೆಂಟ್ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಅದೇ ರೀತಿಯಾಗಿ ಹೈಟ್ ಬಗ್ಗೆ ಭಾಳ ಜನ ಇನ್ನೂ ಕಮೆಂಟ್ ಮಾಡ್ತಾಯಿದ್ರಿ. ಎಂಟ್ರೆನ್ಸ್ ಹೈಟ್ ಇಟ್ಟಿಲ್ಲ, ಅಲ್ಲಿ ಏನದ ಒಳಗಡೆನ ಹೈಟ್ ತೊಗೋತಾ ಇದ್ದಾರೆ. ಹೈಟ್ ಎಷ್ಟು ತೊಗೋತಾರಪ್ಪ ಅಂದ್ರೆ 167 ಸೆಂಟಿಮೀಟ್ರ್ ಮೇಲೆ ಯಾರ್ದಾರ ಅವ್ರನ್ನೆಲ್ಲರೂ ಹೈಟ್ ಒಳಗೆ ತೊಗೋತಾರೆ, ಯಾವ ತೊಂದರೆ ಇಲ್ಲ. ಆಮೇಲೆ ಚೆಸ್ಟ್ ವಿಸ್ತರಣೆ ಮಾಡೋಕ್ಕೆ ಭಾಳಷ್ಟು ಜನ ಅಭ್ಯರ್ಥಿಗಳಿಗೆ ಬರ್ತಾಯಿಲ್ಲ, ಅಲ್ಲಿಯೂ ಔಟ್ ಆಗ್ತಾಯಿದ್ದಾರೆ, ನಿಮ್ಗೆ ಗೊತ್ತಿರಲಿ. ಆಮೇಲೆ ಇಲ್ಲೇ ಫಿಸಿಕಲ್ ಎಲ್ಲ ಆದಮೇಲೆ ನಿಮಗೆ ಮರದನ್ನ ಮೆಡಿಕಲ್ ಇರ್ತದೆ. ಮೆಡಿಕಲ್ ಅಲ್ಲೇ ಬಾಜು ಇಂಡೋರ್ ಅಂತ ಒಂದು ಅಲ್ಲೇ ಬಾಜು ಹತ್ತಿರ ಒಂದು ಗ್ರೌಂಡ್ ಅದ. ಆ ಗ್ರೌಂಡ್ನಲ್ಲಿ ನಿಮ್ಮ ಮೆಡಿಕಲನ್ನು ಚೆಕ್ ಮಾಡ್ತಾಯಿದ್ದಾರೆ. ಯಾರು ಮೆಡಿಕಲ್ ಅನ್ಫಿಟ್ ಆಗ್ತಾರೆ ಅವ್ರಿಗೆ ಬೆಂಗಳೂರು ಯಾರು ಕಮಾಂಡೋ ಆ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾಯಿದ್ದಾರೆ. ಅದು ಇದೇ ತಿಂಗಳು 21ನೇ ತಾರೀಕಿನಿಂದ ಸ್ಟಾರ್ಟ್ ಆಗತ್ತವೆ. ನಿಮಗೆ ಡೇಟ್ ಯಾವ ಡೇಟ್ ಕೊಡ್ತಾರೋ ಆ ಡೇಟಿಗೆ ಅನ್ಫಿಟ್ ಆದಂಥ ಅಭ್ಯರ್ಥಿಗಳು ಆ ಡೇಟಿಗೆ ನೀವು ಅಲ್ಲಿ ಹೋಗಬೇಕು ಅಭ್ಯರ್ಥಿಗಳೇ. ವಿಡಿಯೋವನ್ನು ಅಗದಿ ಕ್ಲಿಯರಾಗಿ ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಏಕೆಂದರೆ ಮುಂದೆ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಸೇರವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೂ ಹೆಲ್ಪ್ ಆಗ್ತದೆ. ಆಮೇಲೆ ಇದೇ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೂ ಹೆಲ್ಪ್ ಆಗ್ತದೆ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೂ ಹೆಲ್ಪ್ ಆಗ್ತದೆ. ಅದೇ ರೀತಿಯಾಗಿ ಬೆಳಗಾವಿ ಯಾರದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೂ ಹೆಲ್ಪ್ ಆಗ್ತದೆ. ಯಾವ ರೀತಿ ಓಡಬೇಕು, ಏನು ಓಡಬೇಕು, ಆಮೇಲೆ ಗ್ರೌಂಡ್ ಯಾವ ರೀತಿ ಇರ್ತದೆ, ಪ್ರತಿಯೊಂದು ನಿಮ್ಗೆ ಹೆಲ್ಪ್ ಆಗ್ತದೆ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಕಮೆಂಟ್ಗಳು ನಮಗೆ ಇರ್ತಿರ್ಬೇಕು, ನಿಮ್ಮ ಲೈಕ್ಗಳು ಬರ್ತಾ ಇರಬೇಕು. ಹೆಚ್ಚು ಯೂಸ್ ಆಗ್ತಾ ಇತ್ತಂದ್ರೆ ನಾವು ಏನು ಮಾಡ್ತೀವಪ್ಪ ಅಂದರೆ ಹೆಚ್ಚಿಗೆ ವಿಡಿಯೋಗಳನ್ನು ಮಾಡ್ತಾಯಿರ್ತೀವಿ. ಲಾಸ್ಟ್ ರೌಂಡ್ ನೋಡಿರಿ, 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ನೋಡ್ತಾ ಇದ್ದಾರೆ. ನೋಡಿರಿ ಫಸ್ಟ್ ಇದ್ದಾವೆ ಎಷ್ಟು ಓಡು ಜೋರಾಗಿ ಓಡು, ಇನ್ನೂ ಜೋರಾಗಿ ಟೈಮ್ ಕವರ್ ಮಾಡು, ಓಡು ಜೋರಾಗಿ ಓಡು. ಭಾರಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗ್ರೌಂಡು ಅಷ್ಟೇ ಚೆನ್ನಾಗಿದೆ, ಗ್ರೌಂಡ್ದು ಏನೂ ತೊಂದರೆ ಇಲ್ಲ. ನೀವು ಬರಿಗಾಲೇ ಓಡ್ತಿದ್ರೆ ಬರಿಗಾಲೇ ಓಡ್ಬೋದು. ಆಮೇಲೆ ಶೂಸ್ ಹಾಕ್ಕೊಂಡು ಓಡ್ತಿದ್ರೆ ಶೂಸ್ ಹಾಕ್ಕೊಂಡು ಓಡ್ಬೋದು. ನಿಮಗೆ ಇಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿರ್ತೀರಿ ಅದೇ ರೀತಿ ರನ್ನಿಂಗನ್ನು ಮಾಡಬೇಕು. ನೋಡಿರಿ ಫಸ್ಟ್ ಇದ್ದಾವೆ ಎಷ್ಟು ಡಿಫ್ರೆನ್ಸ್ಲಿ ಹೆಜ್ಜೆ ಹಂಗೆ ಓಡೋದ ನೋಡಿರಿ, ಎಷ್ಟು ಡಿಫ್ರೆನ್ಸ್ಲಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ ನಾವು ಗಮನಿಸ್ಬೋದು ಇಲ್ಲಿ ಅಭ್ಯರ್ಥಿಗಳು. ನೋಡಿರಿ ಈಗ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಹಾಗೆಯೇ ಕಮೆಂಟ್ಗಳನ್ನ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಮಾಹಿತಿಯನ್ನು ಹೇಳ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋನ ನೀವು ನೋಡ್ತಾ ಇರಬೇಕು. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಮಾಹಿತಿಯನ್ನು ಬೇರೆ ಹೇಳ್ತಾ ಇರ್ತೀನಿ. ನಿಮ್ಗೆ ಸಂಪೂರ್ಣವಾಗಿ ರ್ಯಾಲಿಯ ಮಾಹಿತಿಯನ್ನು ತಿಳಿತದೆ. ರ್ಯಾಲಿ ಬಗ್ಗೆ ಮತ್ತೇನಾದರೂ ಡೌಟ್ಗಳಿದ್ದರೆ ನಮ್ಮನ್ನು ಕೇಳ್ಬೋದು ನೀವು, ಅಂದರೆ ಕಮೆಂಟ್ ಮುಖಾಂತರ. ಅಭ್ಯರ್ಥಿಗಳು ನೋಡಿರಿ ಫಸ್ಟ್ ಇದು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿರಿ. ನಾನು ಅಂದಾಜು ಹೆಚ್ಚು ಒಂದು 50 ಮೀಟ್ರ್ ಡಿಫ್ರೆನ್ಸ್ ಇದಾನ ನೋಡಿರಿ. ಎಷ್ಟು ವೇಗವಾಗಿ ಅಭ್ಯರ್ಥಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ ನಾವು ಗಮನಿಸ್ಬೋದು. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಫಸ್ಟ್ನೇದ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಹಾಗೆ ಭಾಳಷ್ಟು ಜನ ಅಭ್ಯರ್ಥಿಗಳು
ನಿಮ್ಮ ವಿಡಿಯೋಗಾಗಿ ನಾವು ಕಾಯ್ತಾ ಇದ್ದೀವಿ ಸರ್. ವಿಡಿಯೋ ಬಿಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದಾರೆ. ನಿಮಗೂ ಸಹಿತ ಯಾರ್ಯಾರು ನಮ್ಗೆ ಥ್ಯಾಂಕ್ಸ್ ಧನ್ಯವಾದಗಳು ಹೇಳಿದ್ರಿ ಎಲ್ಲರಿಗೂ ನಾವು ಸಹಿತ ಧನ್ಯವಾದಗಳು ಹೇಳ್ತೀವಿ. ಅಭ್ಯರ್ಥಿಗಳು ನೋಡಿರಿ, ಫಸ್ಟ್ ಗ್ರೂಪ್ನಾಗ ಎಷ್ಟು ಜನ ಆಗ್ತಾರೆ, ಸೆಕೆಂಡ್ ಗ್ರೂಪ್ನಾಗ ಎಷ್ಟು ಆಗ್ತಾರೆ, ನೀವು ಪ್ರತಿಯೊಬ್ಬರನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ನಮ್ಮ ಸಂಸ್ಥೆ ಅಭ್ಯರ್ಥಿಗಳು ಅದಾರು ಓಡ್ತಾ ಇದ್ದಾರೆ, ಇಲ್ಲಿಯೂ ಕಾಣಿಸ್ತಾ ಇದ್ದಾರೆ ಹಳದಿ ಬನಿಯನ್ದವರು. ಅದೇ ರೀತಿಯಾಗಿ ಪ್ರತಿನಿತ್ಯ ಎಲ್ಲ ಬ್ಯಾಚ್ನಲ್ಲಿ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ, ನೀವು ಗಮನಿಸ್ಬೋದು. ಫಸ್ಟ್ ಗ್ರೂಪ್ ಮುಗಿಸಿ ಇಲ್ಲಿ ಸೆಕೆಂಡ್ ಗ್ರೂಪನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಇಲ್ಲಿ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು, ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿರಿ, ಗಮನಿಸ್ಬೋದು ಇಲ್ಲಿ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ಇನ್ನೂ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನಿಮ್ಮ ಸ್ನೇಹಿತರಿಗೂ ಸಹಿತ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.